ವೆಲ್ಕಮ್ ಟು ಗಾಯಿ ಮಾಡರ್ನ್ ವ್ಲಾಗ್ಸ್. ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ಮತ್ತೆ ವ್ಲಾಗ್ನ ಶುರು ಮಾಡಿದ್ದೀನಿ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ತುಂಬ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಂತಂದರೆ ಸೇಯಿಂಗ್ ಎಸ್ ಟು ಮೀ. ಹಂಗಾದರೆ ನನ್ನ ತಮ್ಮ ಅವನ ಜೊತೆ ಇವತ್ತು ಸೇಯಿಂಗ್ ಎಸ್ ಟು ಮೀ ಮಾಡ್ತಾ ಇದ್ದೀನಿ. ಅವ್ನು ಮಲಗಿದ್ದಾನೆ, ಅವ್ನ ಎದೊಳಿಸಿ ಮಾಡಿಸ್ತೀನಿ. ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ತಾನೇ ಸ್ಕೂಲಿಂದ ಬಂದು ಮಲ್ಗವನೆ. ಬನ್ನಿ ಎದೊಳ್ಸನೆ ಏನು ಮಾಡ್ತಾನೆ ನೋಡೋಣ. ನೋಡಿ ಹೆಂಗೆ ಮಲ್ಗವನೆ, ಎದೊಳಿಸ್ತೀನಿ. ಬೈತಾನೆ ಏನು ಮಾಡ್ತಾನೆ ನೋಡೋಣ. ಲೋ ಧನು, ಲೋ ಲೋ ಎದೊಳೋ, ಸೇಯಿಂಗ್ ಎಸ್ ಟು ಮೀ ಮಾಡೋಣ. ನೋಡಿ ಫ್ರೆಂಡ್ಸ್ ಹೆಂಗೆ ಬಿದ್ದವನೆ. ಬಾ ಎದಳು ಬೇಗ. ಏನಕ್ಕ ನಿಂದು? ಬಾ ಸೇಯಿಂಗ್ ಎಸ್ ಟು ಮೀ ಮಾಡೋಣ. ಸೇಯಿಂಗ್ ಎಸ್ ಟು ಮೀ ಏನಕ್ಕೆ ಏನಕ್ಕೆ ಅಂತ ಹೇಳ್ತೀನಿ ಬಾ. ಬದಲ ನಾನು ಮಾಡೋದ ಅಂತ ಹೇಳಿದ್ಲು ಎಕ್ಸಾಮ್ ಮುಗ್ದಾದ್ಮೇಲೆ. ಇದೊಂದು ಚಾಲೆಂಜು, ಸೇಯಿಂಗ್ ಎಸ್ ಟು ಮೀ ಅಂತ. ನಾನು ಗೆದ್ರೆ ನಾನು ನಿಂಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ, ಓಕೆನಾ? ಓಕೆ, ಶುರು ಮಾಡೋಣ ಫ್ರೆಂಡ್ಸ್. ಅವ್ನು ಫ್ರೆಶ್ ಆಗಿ ಬರಲಿ, ಬನ್ನಿ. ಸರಿ, ಸೇಯಿಂಗ್ ಎಸ್ ಟು ಮೀ ರೆಡಿನಾ? ಸರಿ, ಎಸ್ ಆರ್ ನೋ? ಎಸ್. ಮೇಲ್ಗಡೆ ಎಲ್ಲ ಬಟ್ಟೆ ಒಣಗಾಕೈತೆ, ಹೋಗಿ ತಗೊಬಂದ್ಬಿಡು. ಜುಜುಬಿ ಕೆಲಸ ಅಷ್ಟೇ, ಬೇಗ. ಇವೆರಡು ನೋಡಿ ಕ್ಲಿಪ್ ಎಲ್ಲ ಗುಟ್ಟಿಗೆ ಹಾಕ್ಬೇಕು. ನೋಡಿ ಫ್ರೆಂಡ್ಸ್ ಎಷ್ಟು ಹಿಂಸೆ ಕೊಡ್ತಾರೆ ನಮ್ಗೆ. ಇಲ್ಲಿ ಕ್ಲಿಪ್ ಬಿದ್ದೋಯ್ತು, ಬಾ. ನಮ್ಮ ಹೊಟ್ಟೆ ಎಷ್ಟು ಉದಿಸ್ತಾವ ಹಂಗಲ್ಲ. ಎಲ್ಲ ಒಣಗೈತಾ? ಫಸ್ಟ್ ಚಾಲೆಂಜ್ ಒಪ್ಕೊಬಿಟ್ಟ ಫ್ರೆಂಡ್. ಇದೇನು ಅಷ್ಟು ಕಷ್ಟ ಇಲ್ಲ, ಅದಕ್ಕೆ ಮಾಡ್ತಾ ಇದ್ದಾನೆ. ಇನ್ನು ಮುಂದಕ್ಕೆ ಹೋಯ್ತಾ ಆಯ್ತಾ ಆಯ್ತಾ ಇನ್ನೂ ಈಸಿ ಕೊಡ್ತೀನಿ ಅಲ್ವಾ? ಇನ್ನೂ ಈಸಿ ಕೊಡ್ತೀನಿ, ಅದು ತುಂಬ ಈಸಿ ಕೊಡ್ತೀನಲ್ವಾ? ಮಡಗ್ಬಿಡ ಪುಟಿಯಲ್ಲಿ. ಮಡಗ್ಬೇಡ, ಅವನೇ ಮಾಡಬೇಕು ಕೊಡು. ಏನ್ ಮಾಡ್ತಾವನೆ ನಿಮ್ಮಣ್ಣ? ಆಕ್ಟಿಂಗ್ ಮಾಡ್ತಾವನೆ ಬಟ್ಟೆ ಎತ್ಕೊಳಕ್ಕೆ. ನಾನು ಆಕ್ಟಿಂಗ್ ಮಾಡ್ತಿದ್ದೆ ಅಂತ ನಿನ್ ತಂಗಿ ಹೇಳ್ತಾಳೆ. ಅವಳಿಗೇನು ಮಾಡಕ್ ಕೆಲಸ ಇಲ್ಲ. ಬೇಗ ಬೇಗ. ಬಟ್ಟೆನೇ ಅರ್ಧಾಕ್ಬಿಡ್ತಾನೆ ಫ್ರೆಂಡ್ಸ್, ಕೊಟ್ಟಿರೋ ಟಾಸ್ಕ್ಗೆ. ಹೆಂಗೆ ಎಳಿತಾವನೆ ನೋಡಿ ಅಲ್ಲಿ ಅಲ್ಲಿ ಎಲ್ಲ ಎತ್ಕೊಂಡವನೆ. ಬಿದೋಯ್ತು ಬಿದೋಯ್ತು, ಅಲ್ಲಿ ಅಲ್ಲೂ ಬಿದೋಯ್ತು. ಎಷ್ಟು ನಮ್ಗೆ ಹೊಟ್ಟೆ ಉದಿಸ್ತಾರೆ ಅಂತ ಹೇಳಿ. ಫ್ರೆಂಡ್ಸ್, ಇವಾಗ ನನ್ನ ತಮ್ಮಗೆ ಒಂದು ಒಳ್ಳೆ ರೆಸಿಪಿ ಮಾಡಿ ಕೊಡ್ತಾ ಇದ್ದೀನಿ. ಅದೇನಂತ ನೋಡೋಣ ಬನ್ನಿ. ನಮ್ಮ ಅಕ್ಕ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮೆತ್ತಗೆ ಮಾತಾಡೋಣ ಕೇಳಿಸುತ್ತೆ. ಸ್ವಲ್ಪ ಸಕ್ಕರೆ ಆಡ್ ಮಾಡು. ಪಾಪ ನಮ್ಮ ಹುಡುಗನ್ಗೆ ಖಾರ ಅಂದ್ರೆ ಆಗಲ್ವಂತೆ, ಖಾರ ಹಾಕ್ಬಿಡಿ ಅಂತ ಹೇಳೋದು. ಅದಕ್ಕೆ ಸಕ್ಕರೆ ಹಾಕೋಣ ಬನ್ನಿ. ಹನಿ ಹನಿ ತಗೋಬರಲ್ಲ? ಹನಿ ಇದೆಯಾ? ಇದೆ, ತಗೋಬರ್ತೀನಿ. ಕೇಳಿಸ್ತದೆ ಸುಮ್ಮನೆ. ಮಸ್ತು ಬೇಡ. ನಾವು ರೆಸಿಪಿ ರೆಡಿ ಮಾಡ್ತಿದ್ದೀವಿ, ಅವನು ಕಾಣಿಸ್ತಿಲ್ಲ. ಅವನಿಗೆ ಮೊಸರು ಅಂದ್ರೆ ಆಗಲ್ಲ. ಪ್ಲೀಸ್ ಅಕ್ಕ ಮೊಸರು ಬೇಡ ಅಂತ. ಕಳ್ಳ ಕಳ್ಳ ನೋಡಿ ಅಲ್ಲಿ, ಕಳ್ಳ ಕಳ್ಳ. ಮೊಸಳೆ ಸ್ನಾನ ಮಾಡಿಸ್ತೀನಿ ನಿಂಗೆ. ಫುಲ್ಲು ಒಳ್ಳೆ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನನ್ನ ತಮ್ಮ ಟೇಸ್ಟ್ ಮಾಡಿ ಹೇಳ್ತಾನೆ ನನ್ನ ರೆಸಿಪಿನ. ನಿಮ್ಮ ಅಕ್ಕ ಮಾಡಿರೋದು ನಾನಲ್ಲ. ಫ್ರೆಂಡ್ಸ್, ರೆಸಿಪಿ ರೆಡಿ ಆಗಿದೆ. ತಿಂತಾನೋ ಇಲ್ಲೋ ಕೇಳ್ತೀನಿ, ಬನ್ನಿ ಅವನು ಹೋಗ್ಬಿಟ್ಟು. ನಾನು ನಿಂಗೆ ಅಂತ ಒಂದು ರೆಸಿಪಿ ಮಾಡಿದ್ದೀನಿ, ತಿಂತ್ಯಾ? ಎಸ್ ಆರ್ ನೋ? ಫುಲ್ ತಿನ್ಬೇಕು, ಅರ್ಧ ತಿನ್ಬಿಟ್ಟು ಬಿಡಂಗ ಇಲ್ಲ. ಬಿಟ್ರೆ ನಿಂಗೆ ಸರ್ಪ್ರೈಸ್ ಗಿಫ್ಟ್ ಇಲ್ಲ. ಟೇಕ್ ಇಟ್. ಮೂಸ್ ನೋಡ್ತಾನೆ ಫ್ರೆಂಡ್ಸ್, ಅದನ್ನ ವಿಷ ಹಾಕಿಲ್ಲ, ತಿನ್ನೋ. ಬಿಸ್ಕೆಟ್ ಒಳಗಡೆ ನೀನ್ ಸ್ವೀಟ್ ಸ್ವೀಟಾಗಿ ಕೇಳಿದೆಲ್ಲ, ಅದ್ರೊಳಗೆ ಇನ್ನೂ ಒಂದೇನೋ ಹಾಕಿದೀವಿ, ತಿನ್ನು. ಎಸ್ ಆರ್ ನೋ? ಎಸ್. ಹೆಂಗಿದೆ ಪಾಪ ಗೈಸ್? ನಿನ್ ತಮ್ಮ ನನ್ಗೆ ಅದೇನೇನು ಕಟ ಕೊಡ್ತಾನೋ ನೆಕ್ಸ್ಟು.
ರಿವ್ಯೂ ಹೇಳು ಹೇಗಿದೆ. ತುಂಬಾ ಕಚ್ಚಡವಾಗಿದೆ ಫ್ರೆಂಡ್ಸ್. ತಿನ್ನೋದೆಲ್ಲ ಹಂಗೆ ಅನ್ಬಾರ್ದು. ಸ್ವೀಟ್ ಆಗಿಲ್ವಾ ಫ್ರೆಂಡ್ಸ್? ಅದೇನೇನೋ ಸಿಕ್ಕಿದ್ನೆ ಐಟಮ್ನೆಲ್ಲ ಹಾಕೋದು ಅಡುಗೆ ಮನೆಗೆ. ಇದು ಐಟಮ್ನೆಲ್ಲ ತಿನ್ಬೇಕು ಎಲ್ಲ ತಿಂದು ತೋರಿಸ್ಬಿಟ್ಟು ಹೋಗ್ಬೇಕು. ತಿನ್ನು. ಐ ವಿಲ್ ಬ್ಯಾಕ್ ಫಾರ್ ಯು ಆಲ್ಸೋ. ಓಕೆ ಗಾಯ್ಸ್ ತಿನ್ಬಿಟ್ಟ ಕೋಪಕ್ಕೆ ಕಟ್ಟೆನೇ ಬಿಸಾಕ್ತವನೆ. ನೆಕ್ಸ್ಟ್ ಟಾಸ್ಕ್ಗೆ ರೆಡಿ ಆಗಿರು, ಬರ್ತೀನಿ. ಒಮ್ಮೆ ನಿಮ್ಮನ್ನ ಏನು ಮಾಡ್ಬೇಕು ಹೇಳು, ಅಂತೆಲ್ಲ ಮಾಡಿಸ್ತೀನಿ. ನೀನು ಹೇಳಿದ್ರೆ ಬೈತಾನಲ್ಲ. ಏನು ಮಾಡ್ಬೇಕು ನಿಮ್ಮನ್ನ? ಅಡುಗೆ ಎಲ್ಲ ಬೇಡ, ಬೇರೆ ಏನು ಮಾಡಬೇಕು? ಏನಾದ್ರು ಟಾಸ್ಕ್ ಕೊಡು, ನಾನು ಹೇಳ್ತೀನಿ ಮಾಡ್ತಾನೆ. ಅದೆಲ್ಲ ಬೇಡ, ಬೇರೆ ಸರಿ ಗೈಸ್. ಪಾತ್ರೆ ತೊಳಿಬೇಕು ಅಂತ ಅವಳು ತಂಗಿ ಹೇಳ್ತಾಳೆ ಅಂತ ತೋರಿಸ್ತೀನಿ. ಹೆಸರು ಗೈಸ್ ಹೆಂಗೆ ನೋಡಿ ಪಾತ್ರೆ ತೊಳಿತಾವನಿ. ಪಾತ್ರೆ ಚೆನ್ನಾಗಿ ಜಾಸ್ತಿ ಸೋಪ್ ಎತ್ಕೊಂಡು ಬಿಡಬೇಕು. ಅಷ್ಟೊಂದು ನಮ್ಮ ಮನೇಲಿ ಬೇಗ ಉದ್ದಾರ ಆಗ್ಬಿಡುತ್ತೆ. ಆಮೇಲೆ ಉದ್ದಾಗು ಫಸ್ಟು. ಎಷ್ಟೇ ಕಸು ಹೇಳಲ್ಲ ಹೇಳು. ಬೆರಿ ಆವಾಜ್ ಫ್ರೆಂಡ್, ತಂಗಿ ಕಂಡ್ರೆ ಆಗಲ್ಲ ಬೆರಿ ಆವಾಜ್. ಏನೇಳು ಎಲ್ಲ ಪಳ ಅಂತ ಉಳಿತಾ ಇರ್ಬೇಕು. ಹೆಂಗೇಳು ಧನು ಹೆಂಗ್ ಹೊಳಿತಿರ್ಬೇಕು ಹೇಳ್ತೀವಲ್ಲ ಹೆಸರು. ನಮ್ಮನೆ ಪಾತ್ರೆ ಹೋಯ್ತು, ಚೆನ್ನಾಗಿ ಉಚ್ಕೊಳ್ಬೇಕು. ಚೆನ್ನಾಗಿ ತೊಳಿ ಉಜ್ಜಿ. ನನ್ನ ಟೈಮ್ ಅಲ್ವಾ, ಅದಕ್ಕೆ ಯೂಸ್ ಮಾಡ್ಕೊತೀವಿ. ಇಂಗ್ಲೀಷು ಹೋಯ್ತು ನಮ್ಮನೆ ಪಾತ್ರೆ ತೊಳೆದು ಮುಗಿಸ್ತಾ ಹೊಡಿತಾಳೆ. ನೋಡಿ ಫ್ರೆಂಡ್ಸ್ ಹೆಂಗೆ ಬಿಸಾಕ್ಬಿಟ್ಟೋನೆ ಕೊಬ್ಬು. ನೆಕ್ಸ್ಟ್ ಟಾಸ್ಕ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮ ಚೋಟಾರಿಗಳು ರೆಡಿ ಮಾಡ್ತಾವೆ ಗೈಸ್. ಎಲ್ಲ ಪ್ರಿಪೇರ್ ಆಗಿದೆ. ಈ ಟಾಸ್ಕ್ಗೆ ಅವ್ನು ರೆಡಿನೋ ಇಲ್ವೋ ಕೇಳ್ಕೊ ಬರ್ತೀನಿ. ನಾನು ಒಂದು ಟಾಸ್ಕ್ ಪ್ರಿಪೇರ್ ಮಾಡಿದ್ದೀನಿ. ಹೆಸರು ಏನಂತ ಗೊತ್ತಾ ವಾಟರ್ ಬಲೂನ್ಸ್ ಎಲ್ಲ ತುಂಬ ಮಡಗಿದ್ದೀನಿ. ಅದನ್ನ ರೋಡಲ್ಲಿ ಹೋಗ್ತಿರ್ತಾರಲ್ಲ ಅವ್ರ ಕೈಲಿ ಕೊಟ್ಟು 3 ಜನದ ಹತ್ರ ನಿನ್ಗೆ ಹೊಡ್ಸ್ಕೋಬೇಕು. ಇದೇ ವಾಟರ್ ಬಲೂನ್ಸ್. ಎಸ್ ಅಂತ ಹೇಳೋನೆ. ರೋಡಲ್ಲಿ ಯಾರು ಇಲ್ಲ, ನೋಡ್ತಾವನೆ ಪಾಪ. ಯಾರೋ ಬರ್ತಾ ಇದ್ದಂತೆ ಬೇಗ ಹೊಡೈತವನೆ. ನಿಧಾನ ಒಬ್ಬರಾಯ್ತು, ಇನ್ನ 2 ಮೆಂಬರ್ಸ್. ಅಯ್ಯೋ ಮಿಸ್ ಆಗೋಯ್ತು ನನ್ ಕೂಡ. ಇಲ್ಲ ಕರೆಂಟ್ ಈ ಥರ ಹುಡುಗನ ಕರ್ಕೊಂಡವನು. ಸೂಪರ್ ನೈಸ್. 3 ಜನ ಮುಗ್ದಿದ್ದೆ. ಇವಾಗ ಅವ್ರ ತಂಗಿಗೆ ತುಂಬಾ ಹಿಂಸೆ ಕೊಡ್ತಾನೆ. ಅವ್ರ ತಂಗಿ ಕೈಲಿ ಓಡಿಸ್ತೀನಿ ಹೆಸರು. 3 ಜನ ಮುಗೀತು. ನಿನ್ ತಂಗಿ ಫುಲ್ ಎಂಟರ್ಟೈನ್ಮೆಂಟ್ ಅಲ್ಲ, ಅವಳೆ ಎಕ್ಸಿಟ್ ಅಲ್ಲ ಅವಳೆ. ಅವನೇ ಹೊಡ್ಸ್ಕೊತಾವ್ರಿ ಫ್ರೆಂಡ್ಸ್. ಕುತ್ಕೊಳ್ಳೋ ಜಾನು. ನಿಮ್ಮ ಅಣ್ಣಂಗೆ ಕೊಡ್ತೀನಿ, ಇಷ್ಟ ಆಯ್ತಾ ಜಾನು? ನಿಮ್ಮ ಅಣ್ಣಂಗೆ ಕೊಡ್ತೀನಿ, ಇಷ್ಟ ಆಯ್ತಾ? ಇನ್ನು ಎಷ್ಟು ಮಿಕ್ಕೈತೆ ಗಾಯ್ಸ್? ಇನ್ನು 2 ಮಿಕ್ಕೈತೆ, ನಾನೊಂದು ಹೊಡಿತೀನಿ. ಎಸ್ ಸರ್. ನೋ ಮಿಸ್ ಆಗೋಯ್ತು. ಇನ್ನೊಂದೈತೆ
ಸ್ವಲ್ಪ ಮುಂದೆ ಹೋಗಿ ಸರ್. ಬುದ್ಧಿ ಕರೆಕ್ಟ್ ಆಗಿಲ್ಲ, ಮುಂದೆ ಹೋಗ್ಬೇಕಂತೆ. ಸರ್ ಮಿಸ್ ಆಯ್ತು ಈ ಸತಿ ಗೈಸ್, ಮಿಸ್ ಆಯ್ತು ಈ ಸತಿ ಅಂತ ಪಕ್ಕ ಹೊಡೆದಾಡಿ. ಅಯ್ಯೋ ಗೈಸ್, ಈ ಬಲೂನಲ್ಲಿ ಜಾಸ್ತಿ ಮಾಡಿಲ್ಲ. ಕಂಪ್ಲೀಟ್ ಮಾಡಿ ನೆಕ್ಸ್ಟ್ಗೆ ರೆಡಿ ಆಗಿರಿ. ಹಾಯ್ ಫ್ರೆಂಡ್ಸ್, ನೆನ್ನೆ ವ್ಲಾಗ್ನೇ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ಮತ್ತೆ ಟಾಸ್ಕ್ ಮಾಡ್ಸೋಣ ಬನ್ನಿ ಅವ್ನ ಕೈ. ಧನು ರೆಡಿ ಇದೆಯಾ ನೆನ್ನೆದ ಕಂಟಿನ್ಯೂ ಮಾಡೋಕ್ಕೆ? ಏನು ಮಾಡ್ಬೇಕು ಗೊತ್ತಾ, ಇವಾಗ ಟ್ರೆಂಡಿಂಗಲ್ಲಿ ಸಾಂಗ್ ನಡೀತೈತಲ್ಲ ಹೂವಿನ ಬಾಣದಂತೆ, ಅವಳ ಥರ ಆಡ್ಬೇಕು ನೀವು. ಎಸ್ ಆರ್ ನೋ? ಆಡಮಂತೆ. ಕಾಣದಂತೆ ಮಾಡಿದ ಸಾಲಿನಲ್ಲಿ ನೋಡಿದ ಬಾಣದಂತೆ ಭಾಗದಲ್ಲಿ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಸಾಕು. ನೆಕ್ಸ್ಟ್ ಇನ್ನೊಂದು, ರೋಡಲ್ಲಿ ಹೋಗ್ತಿರೋರ ಹತ್ರ ಡ್ರಾಪ್ ತಗೋಬೇಕು, ಈ ರೋಡಿಂದ ಆ ರೋಡ್ ತನಕ. ಎಸ್ ಆರ್ ನೋ? ನೋ. ಇನ್ನೊಂದು ಆ ಟಾಸ್ಕ್ ನೆಕ್ಸ್ಟ್ ಇರಲಿ, ಆ ಅಜ್ಜಿ ಹತ್ರ ಸಿಲಿಂಡರ್ ಇಸ್ಕೊಂಡು ಅಲ್ಲಿ ತನಕ ಕೊಟ್ಬಿಟ್ಟು ಬಾ. ಪಾಪ ಅಲ್ಲ ಅಜ್ಜಿ ಬರ್ತೈತೆ. ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ, ನೀನು ನಮ್ಮ ಫ್ರೆಂಡ್ಸ್, ಸೇಯಿಂಗ್ ಎಷ್ಟು ಮೀಲಿ ನನ್ನ ತಮ್ಮ ಎಲ್ಲ ನಾನು ಹೇಳಿದ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾನೆ. ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂದಿದ್ದಕ್ಕೆ ಸರ್ಪ್ರೈಸ್ ಗಿಫ್ಟ್ ಕೊಡೋದನ್ನ ಇನ್ನೊಂದು ಬ್ಲಾಗ್ ಮಾಡ್ತೀನಿ. ಇಲ್ಲಿ ವಿಡಿಯೋ ತುಂಬ ಚೆನ್ನಾಗಿದೆ ನೋಡಿ. ಇದೇ ಥರ ವಿಡಿಯೋಗಳು ಬೇಕಂದರೆ, ಗೇಮ್ಸ್ ಬೇಕಂದರೆ ಕಮೆಂಟ್ ಹಾಕಿ, ಮಾಡ್ತೀವಿ. ಫ್ರೆಂಡ್ಸ್, ಏನು ಚಾಲೆಂಜ್ ಕೊಟ್ಟರು ನಾವು ಒಪ್ಕೋತೀವಿ. ನನ್ನ ತಮ್ಮ ಒಪ್ಕೋತಾರೆ, ನನ್ನ ಕೈಲಾದರೆ ನಾನು ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್.